ಕಾಮಗಾರಿ ನಿರ್ವಹಣೆಯಲ್ಲಿ ಲೆಕ್ಕ ಏನಾದರೂ ತಪ್ಪೋಯ್ತಾ? ಆ ತಪ್ಪಿದಂಥ ಲೆಕ್ಕವನ್ನ ಇವರು ತೆಗೆದುಕೊಳ್ಳೋದಕ್ಕೆ ಜನರಿಗೆ ಯಾಕೆ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ನೋಡಿ, ಕಾಮಗಾರಿ ನಿರ್ವಹಣೆಯಲ್ಲಿ ಲೆಕ್ಕ ತಪ್ತಾ ಅಂದ್ಕೊಂಡದಕ್ಕಿಂತ ಹೆಚ್ಚಾಯ್ತಾ ವೆಚ್ಚ? ತಮ್ಮ ತಪ್ಪಿಗೆ ಜನರಿಗೆ ಶಿಕ್ಷೆ ಕೊಡ್ತಿದ್ದಾರಾ? ಆಕ್ರೋಶದ ಬೆನ್ನಲ್ಲೇ ಈ ಡಿಸ್ಕೌಂಟ್ ಡ್ರಾಮಾ ಎಲ್ಲ ಯಾಕೆ? 100 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಕಮ್ಮಿ ಮಾಡಿ ಅಂತ ಹೇಳಿದ ಕೂಡಲೇ ಅದರಲ್ಲಿ 97 ರೂಪಾಯಿ ಮಾಡಿಬಿಟ್ರೆ ಸೊ ಇದು ಯಾವ ರೀತಿ ಸರಿ? ಸೊ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂದರೆ 100% ಏರಿಸ್ಬಿಟ್ಟು 3% ಇಳಿಸ್ತಾ ಇದ್ದೀರಾ. ಇದು ತೆಗೆದುಕೊಂಡಿರುವಂಥ ನಿರ್ಧಾರನ ನೀವು ಇದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಎಸ್, ಸುರಭಿ ಅವ್ರ ಹತ್ರ ಹೋಗ್ತೀನಿ ನಾನು. ಸುರಭಿ ಅವರೇ, ಈಗ 100% ಜಾಸ್ತಿ ಮಾಡಿ 3% ಇಳಿಸೋದು ಯಾವ ಲೆಕ್ಕ? ಜೊತೆಗೆ ಇಲ್ಲಿ ಕಾಂಗ್ರೆಸ್ನವ್ರು ಏನಾದರೂ ಹೆಚ್ಚಳ ಮಾಡಿದ್ರೆ ಯಾರು ಕೂಡ ಬರೋದಿಲ್ಲ. ಕೇಂದ್ರ ಸರ್ಕಾರ ಅಂದಿದ್ದಕ್ಕೆ ಮೆಟ್ರೋ ಒಳಗಡೆ ಎಲ್ಲ ಬಂದು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಪ್ರಮುಖವಾದ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಲೇಬೇಕು. ಈ ಕೇಂದ್ರ ವರ್ಸಸ್ ಕರ್ನಾಟಕ ಯಾಕೆ ಅಂತ ನೋಡಿ. GST ತೆರಿಗೆ ಹಣದಲ್ಲೂ ಕೂಡ ಅದೇ ಆಯಿತು, ಆಯುಷ್ಮಾನ್ ಕಾರ್ಡಲ್ಲೂ ಕೂಡ ಅದೇ ಆಯಿತು, ಮೇಕೆದಾಟು ಕಳಸಾ ಬಂಡರಲ್ಲೂ ಕೂಡ ಅದೇ ಆಯಿತು, ಪೆಟ್ರೋಲ್ ಡೀಸೆಲ್ಲೂ ಕೂಡ ಅದೇ ಆಯಿತು, ಅಕ್ಕಿ ವಿಚಾರದಲ್ಲೂ ಕೂಡ ಅದೇ ಆಯಿತು, ರೈಲ್ವೆ ಯೋಜನೆಯಲ್ಲೂ ಕೂಡ ಅದೇ ಆಯಿತು. ಸೊ ಇದು ಈ ನಡುವೆ ಜನರು ಸಫರ್ ಆಗ್ತಿದ್ದಾರೆ. ಸುರಭಿ ಅವರೇ ನೋಡಿ, ದೇವರಾಜು ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಹೇಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಎಷ್ಟು ತಡ್ಕೊಂಡು ಬಂದಿದೀವಿ ಈ ಒಂದು ಮೆಟ್ರೋ ಕನಸು ನನಸಾಗತ್ತೆ ಅಂತ. ಆ ಒಂದು ವಿಷಯ ಎಲ್ಲರಿಗೂ ಗೊತ್ತಿದ್ದದ್ದು. ಎಷ್ಟು ಜಮೀನ್ ಕಳ್ಕೊಂಡಿರೋರು ಇರ್ಬೋದಿತ್ತು, ಅಥವಾ ಆ ಧೂಳಿನಲ್ಲಿ ಪ್ರಯಾಣ ಮಾಡ್ತಿರೋಂತಹ ಪ್ರಯಾಣಿಕರು ಇರ್ಬೋದಿತ್ತು. ಇದು ಯಾಕೆ ನಾವೆಲ್ಲ ಮಾಡಿದ್ದು ಇದನ್ನ ಅಂದ್ರೆ, ಬೆಂಗಳೂರು ಮೆಟ್ರೋ ಒಂದು ಬೆಂಗಳೂರು ನಗರ ಬೆಳಿತಿರುವಂತಹ ಪೇಸಿಗೆ ಆ ಮೆಟ್ರೋ ಕನೆಕ್ಟಿವಿಟಿ ಒಂದು ಬಂದ್ಬಿಟ್ರೆ ಎಷ್ಟೋ ಗೇಮ್ ಚೇಂಜರ್ ಅಂತಾನೆ ನಂಬ್ಕೊಂಡು ಬಹಳಷ್ಟು ಜನ ಇದನ್ನ ಮಾಡಿರುವಂತದ್ದು. ಇವತ್ತು ನಾವ್ ಏನ್ ನೋಡಿದೀವಿ ಅಂದ್ರೆ, ಒಂದು ಯಾವ BMRC ಯಲ್ಲೂ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಂತ ಬಂತು. ಇವತ್ತು ಫೇಸ್ 2 ಚರ್ಚೆ ಮಾಡ್ಬೇಕಾದಾಗ ಬಂದಾಗ ಎಷ್ಟು ಕಾಸ್ಟ್ ಎಸ್ಕಲೇಷನ್ ಆಗಿದೆ. ಅವರು 2019 ಅಲ್ಲಿ ಮುಗಿಸ್ಬೇಕಾಗಿರುವಂತಹ ಫೇಸ್ 2 ಇನ್ನು ಇವಾಗ 2A 2B ಅಂತ ನಡ್ಕೊಂಡು ಹೋಗ್ತಾನೆ ಇದೆ. ಇನ್ನೂ ಮುಗ್ದಿಲ್ಲ, 2025 ಅಲ್ಲಿ ಮುಗ್ದಿಲ್ಲ. ಇದಕ್ಕೆ ಸರ್ ಹೇಳ್ದಂಗೆ ಕರೆಕ್ಟ್ ಆಗಿ ಯಾವ ರಾಜ್ಯ ಸರ್ಕಾರ ಇದನ್ನ ನೋಡಿ, ಫೈನಲ್ ಆಗಿ ಒಂದು ಕೇಂದ್ರ ಸರ್ಕಾರದ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಆಗಿದ್ರು ಕೂಡ ಹೊಣೆ ಇರೋದು ಜಾಸ್ತಿ ರಾಜ್ಯ ಸರ್ಕಾರದ ಮೇಲೆ. ಯಾಕೆಂದ್ರೆ ಅದು ಜನಕ್ಕೆ ಮುಟ್ಟೋಂತಹ ಸಮಸ್ಯೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ರೆಸ್ಪಾನ್ಸಿಬಿಲಿಟಿಯಿಂದ ರೆಸ್ಪಾನ್ಸಿವ್ ಆಗಿರ್ಬೇಕು. ಫುಲ್ ಟೈಮ್ MD ಅಪಾಯಿಂಟ್ ಆಗಿರ್ಲಿಲ್ಲ ಬಹಳಷ್ಟು ದಿನಕ್ಕೆ. ಇವಾಗ ಬಂದಿರುವಂತಹ ಫುಲ್ ಟೈಮ್ MD ಆಗಿರ್ಬೋದು, ಫೇಸಸ್ ಅಲ್ಲಿ ಡಿಲೇ ಇರಬಹುದು, ಅಥವಾ ಯಾವ ಲೋ ಫ್ರೀಕ್ವೆನ್ಸಿ ಆಫ್ ಟ್ರೈನ್ಸ್ ನಾವು ನೋಡ್ತಾ ಇದೀವೋ. ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ, ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕಾಗಿರೋದು. ಇದೆಲ್ಲದಕ್ಕೂ ಇನ್ನೊಂದು ಆಂಗಲ್ ಇದೆ. ನೀವು ರೆವೆನ್ಯೂ ಅಂತ ಯೋಚನೆ ಮಾಡ್ಕೊಂಡು ಹೋದ್ರೆ ಇದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ಅಲ್ಲ ಆದ್ರೆ ಆ ರೆವೆನ್ಯೂ ಜನರೇಷನ್ ಗೆ ನೀವು ಇನ್ಕ್ರೀಸ್ ಮಾಡಬೇಕಾಗಿರೋಂತಹ ಆಡ್ಸ್ ಇರ್ಬೋದು, ಅಥವಾ ಸ್ಟೇಷನ್ಸ್ ನಲ್ಲಿ ನೀವು ರೆಂಟ್ ಮಾಡಬಹುದು, ರಿಟೇಲ್ ಔಟ್ಲೆಟ್ಸ್, ಫುಡ್ ಔಟ್ಲೆಟ್ಸ್ ಗೆ ರೆಂಟ್ ಮಾಡ್ಕೊಂಡು. ಈ ಪ್ರೊಆಕ್ಟಿವ್ನೆಸ್ ನಾವು ನೋಡ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಹೊಣೆ. 100% ಪುಷ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಮೂಲಕ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ 5 ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರಿದಾರೋ ಎಲ್ಲರೂ ಈ ವಿಷಯದ ಬಗ್ಗೆ ಒಂದು ಅಲರ್ಟ್ನೆಸ್ ಇಂದಾನೆ ಕೆಲಸ ಮಾಡ್ತಾರೆ. ಇಂತಹ ಅಲರ್ಟ್ನೆಸ್ ರಾಜ್ಯ ಸರ್ಕಾರದಿಂದನೂ ಬರಬೇಕು. ಓಕೆ ಸುರಭಿ ಅವರೇ, ಈಗ ಸಮಯ ಕಮ್ಮಿ ಇರೋದ್ರಿಂದ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್ ಕೊಡೋಕ್ಕಿಂತ ಮುಂಚೆ. ಏನು ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಏನಾದ್ರೂ ಒಂದು ಗಮನ ಇದೆಯಾ? ಅವರ ಶಕ್ತಿ ಯೋಜನೆ ಬಿಟ್ಟು BMTC ಬಸ್ಸಸ್ ಇಂಪ್ರೂವ್ಮೆಂಟ್ ಇರ್ಬೋದು, KSRTC ಇಂಪ್ರೂವ್ಮೆಂಟ್ ಇರ್ಬೋದು, DKS ಅವ್ರನ್ನ DK ಶಿವಕುಮಾರ್ ಅವರ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ದುಡ್ಡು ರೇಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಬರೀ ಫ್ಲೈ ಓವರ್ ಇರ್ಬೋದು, ಸುರಭಿ ಅವರೇ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ದೇವರಾಜ್ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡದ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಅಂದ್ರೆ ನೋಡಿ, ಈಗ ಮೆಟ್ರೋ ಅಂದರೆ ಈಗ ನೀವು 100% ಏರಿಸ್ಬಿಟ್ಟು 3% ಇಳಿಸಿರೋದ್ರಿಂದ ಇಲ್ಲಿ ಸಫರ್ ಆಗ್ತಿರೋದು ಜನರೇ. ನೀವು ಕಾಮಗಾರಿ ವೆಚ್ಚ ಜಾಸ್ತಿ ಆಯಿತೋ ಅಥವಾ ಫ್ರೀ ಕೊಟ್ಬಿಟ್ಟು ಬೊಕ್ಕಸದಲ್ಲಿ ದುಡ್ಡಿಲ್ವೋ ಅದ್ಯಾವುದು ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಇಲ್ಲಿ ಸಫರ್ ಆಗ್ತಿರುವಂಥದ್ದು ಜನರು. ಎಸ್, ಕಾಮಗಾರಿ ನಿರ್ವಹಣೆಯಲ್ಲಿ ಲೆಕ್ಕ ಏನಾದರೂ ತಪ್ಪೋಯ್ತಾ? ಆ ತಪ್ಪಿದಂಥ ಲೆಕ್ಕವನ್ನು ಇವರು ತೆಗೆದುಕೊಳ್ಳೋದಕ್ಕೆ ಜನರಿಗೆ ಯಾಕೆ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ನೋಡಿ, ಕಾಮಗಾರಿ ನಿರ್ವಹಣೆಯಲ್ಲಿ ಲೆಕ್ಕ ತಪ್ತಾ ಅಂದ್ಕೊಂಡದಕ್ಕಿಂತ ಹೆಚ್ಚಾಯ್ತಾ ವೆಚ್ಚ? ತಮ್ಮ ತಪ್ಪಿಗೆ ಜನರಿಗೆ ಶಿಕ್ಷೆ ಕೊಡ್ತಿದ್ದಾರಾ? ಆಕ್ರೋಶದ ಬೆನ್ನಲ್ಲೇ ಈ ಡಿಸ್ಕೌಂಟ್ ಡ್ರಾಮಾ ಎಲ್ಲ ಯಾಕೆ? 100 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಕಮ್ಮಿ ಮಾಡಿ ಅಂತ ಹೇಳಿದ ಕೂಡಲೇ ಅದರಲ್ಲಿ 97 ರೂಪಾಯಿ ಮಾಡಿಬಿಟ್ರೆ ಸೊ ಇದು ಯಾವ ರೀತಿ ಸರಿ? ಸೊ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂದರೆ 100% ಏರಿಸ್ಬಿಟ್ಟು 3% ಇಳಿಸ್ತಾ ಇದ್ದೀರಾ. ಇದು ತೆಗೆದುಕೊಂಡಿರುವಂಥ ನಿರ್ಧಾರನ ನೀವು ಇದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಎಸ್, ಸುರಭಿ ಅವ್ರ ಹತ್ರ ಹೋಗ್ತೀನಿ ನಾನು. ಸುರಭಿ ಅವರೇ, ಈಗ 100%
ಜಾಸ್ತಿ ಮಾಡಿ 3% ಇಳಿಸೋದು ಯಾವ ಲೆಕ್ಕ? ಜೊತೆಗೆ ಇಲ್ಲಿ ಕಾಂಗ್ರೆಸ್ನವ್ರು ಏನಾದರೂ ಹೆಚ್ಚಳ ಮಾಡಿದ್ರೆ ಯಾರು ಕೂಡ ಬರೋದಿಲ್ಲ. ಕೇಂದ್ರ ಸರ್ಕಾರ ಅಂದಿದ್ದಕ್ಕೆ ಮೆಟ್ರೋ ಒಳಗಡೆ ಎಲ್ಲ ಬಂದು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಪ್ರಮುಖವಾದ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಲೇಬೇಕು. ಈ ಕೇಂದ್ರ ವರ್ಸಸ್ ಕರ್ನಾಟಕ ಯಾಕೆ ಅಂತ ನೋಡಿ. GST ತೆರಿಗೆ ಹಣದಲ್ಲೂ ಕೂಡ ಅದೇ ಆಯಿತು, ಆಯುಷ್ಮಾನ್ ಕಾರ್ಡಲ್ಲೂ ಕೂಡ ಅದೇ ಆಯಿತು, ಮೇಕೆದಾಟು ಕಳಸಾ ಬಂಡರಲ್ಲೂ ಕೂಡ ಅದೇ ಆಯಿತು, ಪೆಟ್ರೋಲ್ ಡೀಸೆಲ್ಲೂ ಕೂಡ ಅದೇ ಆಯಿತು, ಅಕ್ಕಿ ವಿಚಾರದಲ್ಲೂ ಕೂಡ ಅದೇ ಆಯಿತು, ರೈಲ್ವೆ ಯೋಜನೆಯಲ್ಲೂ ಕೂಡ ಅದೇ ಆಯಿತು. ಸೊ ಇದು ಈ ನಡುವೆ ಜನರು ಸಫರ್ ಆಗ್ತಿದ್ದಾರೆ ಸುರಭಿ ಅವರೇ. ನೋಡಿ ದೇವರಾಜು ಅವರು ಬಹಳ ಚೆನ್ನಾಗಿ ಹೇಳಿದ್ರು ಹೇಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಎಷ್ಟು ತಡ್ಕೊಂಡು ಬಂದಿದೀವಿ ಈ ಒಂದು ಮೆಟ್ರೋ ಕನಸು ನನಸಾಗತ್ತೆ ಅಂತ. ಆ ಒಂದು ವಿಷಯ ಎಲ್ಲರಿಗೂ ಗೊತ್ತಿದ್ದದ್ದು. ಎಷ್ಟು ಜಮೀನ್ ಕಳ್ಕೊಂಡಿರೋರು ಇರ್ಬೋದಿತ್ತು, ಅಥವಾ ಆ ಧೂಳಿನಲ್ಲಿ ಪ್ರಯಾಣ ಮಾಡ್ತಿರೋಂತಹ ಪ್ರಯಾಣಿಕರು ಇರ್ಬೋದಿತ್ತು. ಇದು ಯಾಕೆ ನಾವೆಲ್ಲ ಮಾಡಿದ್ದು ಇದನ್ನ ಅಂದ್ರೆ, ಬೆಂಗಳೂರು ಮೆಟ್ರೋ ಒಂದು ಬೆಂಗಳೂರು ನಗರ ಬೆಳಿತಿರುವಂತಹ ಪೇಸಿಗೆ ಆ ಮೆಟ್ರೋ ಕನೆಕ್ಟಿವಿಟಿ ಒಂದು ಬಂದ್ಬಿಟ್ರೆ ಎಷ್ಟೋ ಗೇಮ್ ಚೇಂಜರ್ ಅಂತಾನೆ ನಂಬ್ಕೊಂಡು ಬಹಳಷ್ಟು ಜನ ಇದನ್ನ ಮಾಡಿರುವಂತದ್ದು. ಇವತ್ತು ನಾವ್ ಏನ್ ನೋಡಿದೀವಿ ಅಂದ್ರೆ, ಒಂದು ಯಾವ BMRC ಯಲ್ಲೂ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಂತ ಬಂತು. ಇವತ್ತು ಫೇಸ್ 2 ಚರ್ಚೆ ಮಾಡ್ಬೇಕಾದಾಗ ಬಂದಾಗ ಎಷ್ಟು ಕಾಸ್ಟ್ ಎಸ್ಕಲೇಷನ್ ಆಗಿದೆ. ಅವರು 2019 ಅಲ್ಲಿ ಮುಗಿಸ್ಬೇಕಾಗಿರುವಂತಹ ಫೇಸ್ 2 ಇನ್ನು ಇವಾಗ 2A 2B ಅಂತ ನಡ್ಕೊಂಡು ಹೋಗ್ತಾನೆ ಇದೆ. ಇನ್ನೂ ಮುಗ್ದಿಲ್ಲ, 2025 ಅಲ್ಲಿ ಮುಗ್ದಿಲ್ಲ. ಇದಕ್ಕೆ ಸರ್ ಹೇಳ್ದಂಗೆ ಕರೆಕ್ಟ್ ಆಗಿ ಯಾವ ರಾಜ್ಯ ಸರ್ಕಾರ ಇದನ್ನ ನೋಡಿ, ಫೈನಲ್ ಆಗಿ ಒಂದು ಕೇಂದ್ರ ಸರ್ಕಾರದ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಆಗಿದ್ರು ಕೂಡ ಹೊಣೆ ಇರೋದು ಜಾಸ್ತಿ ರಾಜ್ಯ ಸರ್ಕಾರದ ಮೇಲೆ. ಯಾಕೆಂದ್ರೆ ಅದು ಜನಕ್ಕೆ ಮುಟ್ಟುವಂತಹ ಸಮಸ್ಯೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ರೆಸ್ಪಾನ್ಸಿಬಿಲಿಟಿಯಿಂದ ರೆಸ್ಪಾನ್ಸಿವ್ ಆಗಿರ್ಬೇಕು. ಫುಲ್ ಟೈಮ್ MD ಅಪಾಯಿಂಟ್ ಆಗಿರ್ಲಿಲ್ಲ ಬಹಳಷ್ಟು ದಿನಕ್ಕೆ. ಇವಾಗ ಬಂದಿರುವಂತಹ ಫುಲ್ ಟೈಮ್ MD ಆಗಿರ್ಬೋದು, ಫೇಸಸ್ ಅಲ್ಲಿ ಡಿಲೇ ಇರಬಹುದು, ಅಥವಾ ಯಾವ ಲೋ ಫ್ರೀಕ್ವೆನ್ಸಿ ಆಫ್ ಟ್ರೈನ್ಸ್ ನಾವು ನೋಡ್ತಾ ಇದೀವೋ. ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ, ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕಾಗಿರೋದು. ಇದೆಲ್ಲದಕ್ಕೂ ಇನ್ನೊಂದು ಆಂಗಲ್ ಇದೆ. ನೀವು ರೆವೆನ್ಯೂ ಅಂತ ಯೋಚನೆ ಮಾಡ್ಕೊಂಡು ಹೋದ್ರೆ ಇದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ಅಲ್ಲ ಆದ್ರೆ ಆ ರೆವೆನ್ಯೂ ಜನರೇಷನ್ ಗೆ ನೀವು ಇನ್ಕ್ರೀಸ್ ಮಾಡಬೇಕಾಗಿರುವಂತಹ ಆಡ್ಸ್ ಇರ್ಬೋದು, ಅಥವಾ ಸ್ಟೇಷನ್ಸ್ ನಲ್ಲಿ ನೀವು ರೆಂಟ್ ಮಾಡಬಹುದು, ರಿಟೇಲ್ ಔಟ್ಲೆಟ್ಸ್, ಫುಡ್ ಔಟ್ಲೆಟ್ಸ್ ಗೆ ರೆಂಟ್ ಮಾಡ್ಕೊಂಡು. ಈ ಪ್ರೊಆಕ್ಟಿವ್ನೆಸ್ ನಾವು ನೋಡ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಹೊಣೆ. 100% ಪುಷ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಮೂಲಕ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ 5 ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರಿದಾರೋ ಎಲ್ಲರೂ ಈ ವಿಷಯದ ಬಗ್ಗೆ ಒಂದು ಅಲರ್ಟ್ನೆಸ್ ಇಂದಾನೆ ಕೆಲಸ ಮಾಡ್ತಾರೆ. ಇಂತಹ ಅಲರ್ಟ್ನೆಸ್ ರಾಜ್ಯ ಸರ್ಕಾರದಿಂದನೂ ಬರಬೇಕು. ಓಕೆ ಸುರಭಿ ಅವರೇ, ಈಗ ಸಮಯ ಕಮ್ಮಿ ಇರೋದ್ರಿಂದ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್ ಕೊಡೋಕ್ಕಿಂತ ಮುಂಚೆ. ಏನು ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಏನಾದ್ರೂ ಒಂದು ಗಮನ ಇದೆಯಾ? ಅವರ ಶಕ್ತಿ ಯೋಜನೆ ಬಿಟ್ಟು BMTC ಬಸ್ಸಸ್ ಇಂಪ್ರೂವ್ಮೆಂಟ್ ಇರ್ಬೋದು, KSRTC ಇಂಪ್ರೂವ್ಮೆಂಟ್ ಇರ್ಬೋದು, DKS ಅವ್ರನ್ನ DK ಶಿವಕುಮಾರ್ ಅವರ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ದುಡ್ಡು ರೇಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಬರೀ ಫ್ಲೈ ಓವರ್ ಇರ್ಬೋದು, ಸುರಭಿ ಅವರೇ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ದೇವರಾಜ್ ಅವರೇ ನಿಮಗೂ ಕೂಡ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡದ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಅಂದ್ರೆ ನೋಡಿ, ಈಗ ಮೆಟ್ರೋ ಅಂದರೆ ಈಗ ನೀವು 100% ಏರಿಸ್ಬಿಟ್ಟು 3% ಇಳಿಸಿರೋದ್ರಿಂದ ಇಲ್ಲಿ ಸಫರ್ ಆಗ್ತಿರೋದು ಜನರೇ. ನೀವು ಕಾಮಗಾರಿ ವೆಚ್ಚ ಜಾಸ್ತಿ ಆಯಿತೋ ಅಥವಾ ಫ್ರೀ ಕೊಟ್ಬಿಟ್ಟು ಬೊಕ್ಕಸದಲ್ಲಿ ದುಡ್ಡಿಲ್ವೋ ಅದ್ಯಾವುದು ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಇಲ್ಲಿ ಸಫರ್ ಆಗ್ತಿರುವಂಥದ್ದು ಜನರು. ಎಸ್